ಮನ್ರೇಗಾ ಹೆಸರನ್ನು ಯಾಕೆ ಬದಲಾಯಿಸಿದ್ರಿ, ಜಿ ರಾಮ್ಜಿ ಅಂತ ಯಾಕೆ ಇಟ್ರಿ? ಅದಕ್ಕೋಸ್ಕರ ವಿಶೇಷ ಅಧಿವೇಶನವನ್ನು ರಾಜ್ಯ ಸರ್ಕಾರ ಕರೆದಿತ್ತು. ಮನ್ರೇಗಾ ವಿರುದ್ಧ ಕರೆದಂಥ ಸಂಗತಿ ಇದು. ಅಂದರೆ ಈ ಮನ್ರೇಗಾದ ಪರವಾಗಿ ನೀವು ಇದನ್ನು ಅನಗತ್ಯವಾಗಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಿ. ಜಿ ರಾಮ್ಜಿ ಯಾಕೆ ಇಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ. ಮನ್ರೇಗಾ ಅನ್ನೋದು ಹೆಂಗಾಯ್ತು ನೋಡಿ, ಮನಸ್ಸಿಗೆ ಬಂದಂಗೆ ರೇಗಿದ್ದೊಂದೇ ಸಾರ್ಥಕತೆ, ಇನ್ನೇನೂ ಆಗಿಲ್ಲ. ಒಂದಷ್ಟು ಕೆಟ್ಟಾಕೊಳಕ ಮಾತುಗಳು, ಬೈಗುಳುಗಳು, ಹೋರಾಟದ ಹೆಸರಲ್ಲಿ ಹಾರಾಟಗಳು. ಇವಾಗ ಒಂದು 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 ಲಿಮಿಟ್ ದಾಟಿಬಿಡ್ತು. ಅದನ್ನೇ ನಾಯಕರು ಮಾತಾಡಿದಂಥ ಮಾತು, ಇವರು ಯಾವುದಕ್ಕಿಂತ ವಿಶೇಷ ಅಧಿವೇಶನ ಕರೀಬೇಕಾಗಿತ್ತು, ಏನು ಎತ್ತ. ಅಂತೂ ಇಂತೂ ಏನಪ್ಪ ಒಂದೇ ಒಂದು ಸಾಧನೆ ಅಂತಂದರೆ ಈ ಜಿ ರಾಮ್ಜಿ ವಿರುದ್ಧದ ನಿರ್ಣಯ ಇದೆಯಲ್ಲ, ಅದು ಅಂಗೀಕಾರ ಆಯಿತು ಅಷ್ಟೇನೆ. ರಾಜ್ಯ ಸರ್ಕಾರ ಏನು ನಿರ್ಣಯವನ್ನು ಪಾಸ್ ಮಾಡುತ್ತೇನೆ, ಅದಕ್ಕೂ ತೀವ್ರ ವಿರೋಧದ ನಡುವೆ ಈ ನಿರ್ಣಯವನ್ನು ಪಾಸ್ ಮಾಡಿದ್ದು. ಅದು ಬಿಟ್ಟರೆ ಬೇರೆ ಯಾವ ಸಾರ್ಥಕತೆಯೂ ಇರಲಿಲ್ಲ. ಇದೆಲ್ಲದರ ನಡುವೆ ಏನೇನೂ ಮಾಡದನೇನೆ, ಜನರ ಯಾವ ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಆಗದನೇನೆ, ಬರೀ ಕೂಗಾಟ ಚೀರಾಟ ಹಾರಾಟದಲ್ಲೇನೆ ವಿಶೇಷ ಅಧಿವೇಶನ ಮುಗೀತು. ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರವಿಲ್ಲ ಎಂದು ಸೂಚಿಸಬೇಕು. ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ವಿಧಾನಸಭೆಯಲ್ಲಿ ಜಿ ರಾಮ್ಜಿ ವಿರುದ್ಧದ ನಿರ್ಣಯ ಅಂಗೀಕಾರ. ಜಿ ರಾಮ್ಜಿ ಬೆಂಬಲಿಸಿ ವಿಪಕ್ಷ ಬಿಜೆಪಿಯಿಂದ ಸಭಾತ್ಯಾಗ. ಮನ್ರೇಗಾ ಕಾಯ್ದೆಯಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟು ವಿಬಿ ಜಿ ರಾಮ್ಜಿ ಅಂತ ಕೇಂದ್ರ ಸರ್ಕಾರ ಹೆಸರು ಬದಲಿಸಿತ್ತು. ಅಷ್ಟೇ ಅಲ್ಲ, ಯೋಜನೆಯಲ್ಲಿ ಹಲವು ಬದಲಾವಣೆ ತಂದಿತ್ತು. ಈ ಬದಲಾವಣೆ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ನಿರ್ಣಯ ಅಂಗೀಕರಿಸಿದೆ. ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರವಿಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದನ್ನು ಪರವಾಗಿದೆ, ನಿರ್ಣಯವು ಅಂಗೀಕೃತವಾಗಿದೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ತಂದಿರುವ ಜಿ ರಾಮ್ಜಿ ಕಾಯ್ದೆಯ ಪರ ನಾವಿದ್ದೇವೆ ಅಂತ ಬಿಜೆಪಿ ನಾಯಕರು ಗುಡುಗಿದ್ರು. ನಿರ್ಣಯ ಪ್ರತಿಯನ್ನ ವಿಪಕ್ಷ ಸದಸ್ಯರು ಹರಿದು ಹಾಕಿದ್ರು. ಬಳಿಕ ನಾವು ಈ ನಿರ್ಣಯವನ್ನ ವಿರೋಧಿಸುತ್ತೇವೆ ಅಂತ ಸಭಾತ್ಯಾಗ ಮಾಡಿದ್ರು. ಈ ಅಕ್ರಮ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ವಿಪಕ್ಷಗಳ ಸಭಾತ್ಯಾಗದ ಬಳಿಕ ಮತಕ್ಕೆ ಹಾಕಿದ ಸ್ಪೀಕರ್ ಖಾದರ್ ನಿರ್ಣಯ ಅಂಗೀಕಾರ ಬಳಿಕ ಅನಿರ್ದಿಷ್ಟಾವಧಿ ಮುಂದೂಡಿದ್ರು. ಮನ್ರೇಗಾ ಬೆಂಬಲಿಸಿ ಕರೆದಿದ್ದ ವಿಶೇಷ ಅಧಿವೇಶನ ಅಂತ್ಯಗೊಂಡಿದೆ. ಇನ್ನು ಸದನದ ಹೊರಗೆ ಬಂದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ತಂದಿರುವ ನಿರ್ಣಯ ಅಕ್ರಮ ಅಂತ ಗುಡುಗಿದ್ರು. 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರದೆಂದು ನಿಯಮ ಇದೆ, ಆದರೆ ವಿಧಾನಸಭೆಯಲ್ಲಿ ದೌರ್ಜನ್ಯ ಮಾಡಿ ನಿರ್ಣಯ ಅಂಗೀಕರಿಸಿದ್ದಾರೆಂದು ಕಿಡಿಕಾರಿದ್ರು. 7 ದಿನ ನೋಟಿಸು ಕೊಟ್ಟಿಲ್ಲ, ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ ಅಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ, ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ನಿನ್ನೆ ಬೆಳಗ್ಗೆಯಿಂದಲೇ ಆಡಳಿತ ಪಕ್ಷದ ಸದಸ್ಯರು ನಿರ್ಣಯದ ಮೇಲೆ ಚರ್ಚೆ ನಡೆಸಿದ್ರು. ಕಾಂಗ್ರೆಸ್ ಶಾಸಕರಾದ NH ಕೋನರೆಡ್ಡಿ, ಶರತ್ ಬಚ್ಚೇಗೌಡ, ಬಸವರಾಜ ರಾಯರೆಡ್ಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ವಿರುದ್ಧ ಬಾಣ ಬಿಟ್ರು. ಈ ಬಿಲ್ ಅಲ್ಲಿ ನೋಟಿಫಿಕೇಶನ್ ಬಗ್ಗೆ ಒಂದೇ ಒಂದು ಲೈನ್ ಇದೆ. ಎಲ್ಲೂ ಕೂಡ ಈ ಬಿಲ್ ನಲ್ಲಿ, ಈ ಕಾಯ್ದೆನಲ್ಲಿ ವಿಕಸಿತ್ ಭಾರತ್ ಗ್ರಾಮ್ಜಿ ಬಿಲ್ ಅನ್ನ, ಈ ಆಕ್ಟ್ ಅನ್ನ, ಈ ಕಾಯ್ದೆಯನ್ನ ಇಡೀ ರಾಷ್ಟ್ರಕ್ಕೆ ಯಾವಾಗ ಅನುಷ್ಠಾನಕ್ಕೆ ತರ್ತಾರೆ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲ. ಇದು ವಿಧಾನ ಪರಿಷತ್ನಲ್ಲೂ ಧ್ವನಿಮತದ ಮೂಲಕ ಖಂಡನಾ ನಿರ್ಣಯ ಅಂಗೀಕಾರವಾಗಿದೆ. ಪರಿಷತ್ ಕಲಾಪ ಕೂಡ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಜಿ ರಾಮ್ಜಿ ಕಾಯ್ದೆ ವಿರುದ್ಧದ ಖಂಡನಾ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕಳುಹಿಸಲಿದೆ. ಹರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.